ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇಂದಿನ ದಿನಗಳಲ್ಲಿ ನಾವೆಲ್ಲ ಮುಖ್ಯವಾದಂಥ ವಿಷಯವೊಂದನ್ನು ಆಲೋಚನೆ ಮಾಡಬೇಕು. ಚುನಾವಣೆಗಳಾಗೋಯ್ತು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಚುನಾವಣೆಗಳಾಗೋಯ್ತು. ನಾವು ನಮ್ಮ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಹಿಂದೂ ಸಂಘಟನೆ ಬಗ್ಗೆ ನಾವೆಲ್ಲರೂ ಚಿಂತಿಸ್ತಾ ಇರಬೇಕು. ನಮ್ಮ ಆಚರಣೆ, ನಡೆ, ನುಡಿ, ಮಾತು ಎಲ್ಲ ಆ ಸಂಘಟನೆ ಬಗ್ಗೆನೇ ಇರಬೇಕು. ಮೋದಿ ಹೈತೋ ಮುನ್ಕಿನ್ ಹೈ. ಮೋದಿ ವಿಶ್ವಗುರು. ಮೋದಿ 18 ತಾಸು ಕೆಲಸ ಮಾಡ್ತಾನ. ಮೋದಿ ಇದ್ದ ಅಂದರೆ ಯಾವುದೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೇ ಹೇಳ್ತಾ ಕೂಡಬಾರ್ದು. ಮೋದಿ ಎಷ್ಟು ದಿವಸ ಇರ್ತಾರ, ಯೋಗಿ ಎಷ್ಟು ದಿವಸ ಇರ್ತಾರ, ಭಗವಂತ ಅವ್ರದ್ದು ಸಹಿತ ಆಯುಷ್ಯ ಒಂದು ನಿರ್ಣಯ ಮಾಡಿಟ್ಟಿರ್ತಾರೆ. ನಮ್ಮ ಪೀಳಿಗೆ, ನಾವು, ನಮ್ಮ ಜನಾಂಗ ಮುಂದಿನ ಹೇಗಾಗಿತ್ತು. ಹಿಂದೂ ಸಂಘಟನೆ ಅಂದ ತಕ್ಷಣ ಕಮ್ಯುನಲ್ ಅಲ್ಲ. ಹಿಂದೂಗಳ ಸಂಘಟನೆ ಆದ್ರೆ ಮಾತ್ರ ಈ ದೇಶದಲ್ಲಿ ಸೆಕ್ಯುಲರ್ ಉಳಿತದ. ಭಾರತೀಯರು 140 ಕೋಟಿ, ನಾವೆಲ್ಲ ಅಣ್ಣ ತಮ್ಮಂದರಂಥೇಳಿ ನಮ್ಮ ಭಾವನೆ ಇರಬೇಕು. ಅದನ್ನೇ ಮೋದಿಯವರು ಹೇಳ್ತಾರೆ. ಆದರೆ ನೀವು ಇತಿಹಾಸನೊಮ್ಮೆ ನೋಡ್ರಿ. ನಮ್ಮಲ್ಲಿ ಶೂರರು, ವೀರರು, ಮಹಾಪುರುಷರು ಆಗೋದ್ರು. ಛತ್ರಸಾಲ ಆದರು, ಶಿವಾಜಿ ಮಹಾರಾಜ ಆದರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದಲು, ಶ್ರೀಕೃಷ್ಣದೇವರಾಯ, ಇವರೆಲ್ಲರೂ ಮಹಾನ್ ಶೂರರು, ವೀರರು. ದುರ್ಭಾಗ್ಯವಾಗಿ ಅವರಿಗೆ ಬೆನ್ನಲ್ಲಿ छुरी ಹಾಕಿ ನಮ್ಮವರೇ ಅವ್ರನ್ನ ಸಾಯಲಿಕ್ಕೆ ಕಾರಣರಾದರು. ಅವರ ರಾಜ್ಯಗಳು ಹಾಳಾಗಲಿಕ್ಕೆ ನಮ್ಮವರೇ ಕಾರಣರಾದರು. ಹಿಂದೂಗ ವಿರೋಧಿ ಹಿಂದೂನೇ. ಹಿಂದೂಗ ವಿರೋಧಿ ಬೇರೆ ಮತ್ತವರಲ್ಲ. ಇದನ್ನೇ ಸ್ವಾಮಿ ವಿವೇಕಾನಂದರಿಗೆ ಲೋಕಮಾನ್ಯ ಬಾಲ್ ಗಂಗಾಧರ ತಿಲಕ್ ಅವರು ಒಂದು ಮಾತು ಕೇಳಿದ್ರು. ಹಿಂದೂ ಯಾಕೆ ಸಂಘಟಿತನಾಗಿಲ್ಲ, ಹಿಂದೂ ಯಾಕೆ ಸಮಸ್ಯೆಗಳಲ್ಲಿದ್ದಾನ, ಹಿಂದೂ ಯಾಕೆ ಒಬ್ರಿಗೊಬ್ರು ಜಗಳ ಆಡ್ತಾರ ಅಂತ ಹೇಳಿದಾಗ ಪುನಃ ಸಭೆಯಲ್ಲಿ ವಿವೇಕಾನಂದರು ಹೇಳಿದ ಮಾತು, ಮುಸ್ಲಿಂ 5 ಸಲ ನಮಾಜ್ ಬೀಳ್ತಾನೆ. ಮುಸ್ಲಿಂ ತನ್ನ ಮಕ್ಕಳನ್ನ ತನ್ನ ಧರ್ಮದೇ ಓದಿಸ್ತಾನೆ. ಮುಸ್ಲಿಂ ಮೊದಲನೇ ಪ್ರಾಧಾನ್ಯತೆ ತನ್ನ ಧರ್ಮಕ್ಕೆ ಕೊಡ್ತಾನೆ. ಮುಸ್ಲಿಂ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊದಲು ನಮಾಜ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾನೆ. ಆದರೆ ಹಿಂದೂ ಮೊದಲನೇ ಪ್ರಾಧಾನ್ಯತೆ ಹಣಕ್ಕೆ ಕೊಡ್ತಾನೆ. ಹಿಂದೂ ಸಂಘಟಿತನಾಗಿಲ್ಲ. ಹಿಂದೂ ತನ್ನ ಮಕ್ಕಳಿಗೆ ಕಾನ್ವೆಂಟ್ ಶಾಲೆಗಳಿಗೆ ಕಳಿಸ್ತಾನೆ. ಇವೆಲ್ಲ ಹೋಗಬೇಕು ಅಂಥೇಳಿ ವಿವೇಕಾನಂದರು ಹೇಳಿದರು. ಅದೇ ಪ್ರಕಾರ ಈ ಸಂಘಟನೆ ಬಗ್ಗೆ ಪೂಜ್ಯ ವಿಶ್ವೇಶತೀರ್ಥರೊಂದು ಮಾತು ಹೇಳಿದರು. ಹಿಂದೂ ಸಮಾಜ ಒಂದು ವಟವೃಕ್ಷ ಇದ್ದಂಗೆ, ದೊಡ್ಡ ಗಿಡ ಇದ್ದಂಗೆ. ನಾವೆಲ್ಲ ಶಾಖೆಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕುಂಬಾರ, ಕಂಬಾರ, ಬಡಿಗೆರ, ಇವರೆಲ್ಲ ಒಂದೊಂದು ಶಾಖೆಗಳು, ಟೊಂಗೆಗಳು ಇದ್ದಂಗೆ. ಯಾವನೋ ಬೊಡ್ಡೆಯನ್ನು ಕಡಿತಾ ಇದ್ದಾನ, ನಾವು ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ನಮ್ಮ ಟೊಂಗೆಗಳನ್ನೇ ನಾವು ಹಿಡ್ಕೊಂಡು ಕೂತಿದ್ದೀವಿ. ಒಂದು ದಿವಸ ಆ ಗಿಡ ಕೆಳಗೆ ಬಿತ್ತಂದ್ರೆ ನಿಮ್ಮ ಟೊಂಗೆಗಳ ಗತಿ ಏನು ಅಂಥೇಳಿ ನಮಗೆ ವಿಶ್ವೇಶತೀರ್ಥ ಸ್ವಾಮಿಗಳು, ವಿಶ್ವ ಹಿಂದೂ ಪರಿಷತ್ ಆಲ್ ಇಂಡಿಯಾ ಸೆಕ್ರೆಟರಿ ಆಗಿದ್ದಾಗ ಹೇಳಿದ ಮಾತುಗಳು ನಮಗೆ ಜ್ಞಾಪಕ ಮಾಡಿಕೊಳ್ಬೇಕು ನಾವೆಲ್ಲರೂ. ಹಿಂದೂಗಳಲ್ಲಿ 2 ವಿಧವಾಗಿ ಜನರಿದ್ದಾರೆ. ಒಂದು ಮಾಂಸಾಹಾರಿಗಳಿದ್ದಾರೆ, ಒಂದು ಶಾಕಾಹಾರಿಗಳಿದ್ದಾರೆ. ಶಾಕಾಹಾರಿಗಳು ವೇದ, ಉಪನಿಷತ್ತು, ಶಾಸ್ತ್ರ ಎಲ್ಲನ್ನ ಅಭ್ಯಾಸ ಮಾಡ್ತಾರೆ. ಆದರೆ ಜಗಳ ಆಡ್ತಾರೆ. ನಾನು ಶ್ರೇಷ್ಠ, ನನ್ನ ಮತ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಗುರು ಸರ್ವೋತ್ತಮ, ನಾನು ನಂಬಿದ್ದೇವರು ಸರ್ವೋತ್ತಮ, ಉಳುಕಿ ಎಲ್ಲರೂ ಕನಿಷ್ಠ, ಅವರು ವಿಷ ಕೊಡೋದಿಲ್ಲ, ನಮ್ಮವರೇ ವಿಷ ಕೊಡದಿದ್ದಾರೆ. ನಿಮ್ಮ ಸ್ವಾಮಿ ಕಳ್ಳ, ನಿಮ್ಮ ಸ್ವಾಮಿ ಸುಳ್ಳ, ನಮ್ಮ ಸ್ವಾಮಿ ಶ್ರೇಷ್ಠ. ಇದು ಜಗಳಗಳು ನಾವು ಫೇಸ್ಬುಕ್ನಲ್ಲಿ ದಿನನಿತ್ಯ ನೋಡ್ತಾ ಇರ್ತೀವಿ. ದುರ್ಭಾಗ್ಯವಶಾತ್ ಸಂತರ ಬಾಯಿಂದ, ಪಂಡಿತರ ಬಾಯಿಂದ ಕೆಲವು ಮಂದಿ ಇಂತಹ ಮಾತುಗಳನ್ನು ಬಂದಿದ್ದು ಕೇಳಿದ್ರೆ ಬಹಳ ದುಃಖ ಆಗ್ತದೆ. ಇನ್ನು ಒಂದು ಮಾಂಸಾಹಾರಿಗಳು ಹಿಂದೂಗಳಿದ್ದಾರೆ, ಬಹಳಷ್ಟು ಜನರಿದ್ದಾರೆ. ನಮ್ಮ 4 ಧಾಮಗಳವ, 56 ಶಕ್ತಿಪೀಠಗಳವ, 12 ಜ್ಯೋತಿರ್ಲಿಂಗಗಳವ. ಆದರೆ ಅವ್ರು ಯಾರು ಅದಕ್ಕೆ ಹೋಗೋದಿಲ್ಲ. ಅವ್ರು ದರ್ಗಾಗಳಿಗೆ ನಡ್ಕೊಳ್ತಾರೆ. ಮಾಂಸಾಹಾರ ತಿಂಬೋದ್ರ ಸಲುವಾಗಿ ಹೆಚ್ಚಿನ ಮಹತ್ವ ಕೊಡ್ತಾರೆ. ದೇವಿ ಭತ್ರ ಬಲಿ ಕೊಡ್ತೀವಿ ಅಂತಂದ್ರೆ, ಕುರಿ ಕೋಳಿ ಕಡಿತೀವಿ ಅಂದ್ರೆ ಸಹಸ್ರ ಸಂಖ್ಯೆಯಲ್ಲಿ ಜನರಲ್ಲಿ ದೇವಿ ಭಕ್ತಿಯಿಂದ ಅಲ್ಲೆಲ್ಲ ಬರ್ತಾರೆ. ನಿಮಗೆ ಮಹಾಭಾರತ, ರಾಮಾಯಣ, ಭಗವದ್ಗೀತಾದ ಬಗ್ಗೆ ಪುರಾಣ ಹೇಳ್ತೀನಿ ಅಂದ್ರೆ ಒಂದು 4 ಮಂದಿ ಕೂಡ ಇರೋದಿಲ್ಲ. ಮಾರಮ್ಮ ಅವ್ರು ಮಾಡ್ತೀನಿ ಅಂತಂದ್ರೆ 10,000 ಮಂದಿ ಅಲ್ಲಿ ಕಲಿತಾರೆ. ಕುರಿ ಕೋಳಿ ಕಡಿದ್ರು ಭಕ್ತಿ, ದೇವ್ರ ಮೇಲೆ ಭಯಂಕರ ಭಕ್ತಿ ಅವರಿಗೆ. ಆದರೆ ಇದೇ ಗೀತಾ ಪುರಾಣ ಹೇಳ್ತೀನಿ ಅಂದ್ರೆ ಕೇಳೋದಿಲ್ಲ. ಇದೆಲ್ಲ ಹೋಗಬೇಕು. ನಾವು ಧರ್ಮದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ತಕ್ಷಶಿಲಾ, ನಲಂದಾ ವಿಶ್ವವಿದ್ಯಾಲಯಗಳು ನಮ್ಮವಿದ್ದು, ನಮಗೆ ಬೇರೆ ಬೇರೆ ಇರಾಕ್ಲಿಂದ ಬಂದು ನಮ್ಮಲ್ಲಿ ಕಲಿತು ಹೋಗ್ತಿದ್ರು. ಅಂತಹ ಮಹಾನ್ ಪರಂಪರೆ ನಾವೆಲ್ಲರೂ ಹಿಂದೂಗಳು. ಅನೇಕತಾ ಮೇ ಏಕತಾ, ಯಹಿ ಹೈ ಹಿಂದೂ ಕಿ ವಿಶೇಷತಾ. ನಮ್ಮಲ್ಲಿ ಅನೇಕತಾ ಅದ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲೇ ಏಕತಾನ ಹುಡುಕಬೇಕು. ನಾವು ನಮ್ಮ ಮನೆಗಳ ಒಳಗಡೆ ನಮ್ಮ ಪೂಜಾ ಪುನಸ್ಕಾರ, ಜಪ ತಪ, ನೀವು ಸರ್ವೋತ್ತಮ ಎಲ್ಲ ಮನೆ ಒಳಗಡೆ
ಹೊರಗಡೆ ಬಂದಾಗ ನಮ್ಮ ಮಾತು, ನಮ್ಮ ವಾಕ್ಯ, ನಮ್ಮ ವ್ಯವಹಾರ ಸಂಪೂರ್ಣ ಸಂಘಟಿತನ ಸಲುವಾಗಿ ಹಿಂದೂ ಸಂಘಟಿತನಾಗಿರಬೇಕು. ಇಲ್ಲ ಅಂತಂದ್ರೆ ಒಂದು ದಿವಸ ಭಯಾನಕವಾದಂಥ ಪರಿಸ್ಥಿತಿ ಬರ್ತದೆ ಹಿಂದೂಗೆ. ಈ ದೇಶದಲ್ಲಿ ಕಾಶ್ಮೀರ್ ಪರಿಸ್ಥಿತಿ ಏನಾಯಿತು, 6 ಲಕ್ಷ ಜನರು ಅಲ್ಲಿ ಪಲಾಯನ ಮಾಡ್ಕೊಂಡು ಬಂದು ದಿಲ್ಲಿ ಕೊಳಚೆ ಪ್ರದೇಶದಲ್ಲಿದ್ದಾರೆ. ಈಶಾನ್ಯ ರಾಷ್ಟ್ರಗಳು ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ ಈ ರಾಷ್ಟ್ರಗಳಲ್ಲಿ ಹಿಂದೂ 2% ಉಳಿದಿದ್ದಾನೆ. ಪಶ್ಚಿಮ ಬಂಗಾಳ, ಕೇರಳಗಳ ಗತಿ ಚಿಂತಾಜನಕವಾಗಿದೆ. ನಾವೆಲ್ಲ ಹಿಂದೂ ಸಂಘಟನೆ ಬಗ್ಗೆ ನಮ್ಮ ಗುರುಗಳು, ನಮ್ಮ ಸಂತರು, ನಮ್ಮ ಪಂಡಿತರು, ನಮ್ಮ ಜ್ಞಾನಿಗಳು, ನಮ್ಮ ಹಿಂದೂ ಸಮಾಜದ ಎಲ್ಲರೂ ನಾವು ಒಂದಾಗಲಿಕ್ಕೆ ನಮ್ಮ ಎಲ್ಲ ಆಚರಣೆಗಳಿರಬೇಕು. ಅಸ್ಪೃಶ್ಯತೆ ಮಹಾಪಾಪ, ಯಾರೂ ಅಸ್ಪೃಶ್ಯತೆ ಆಚರಣೆ ಮಾಡಬೇಡ್ರಿ. ಎಲ್ಲರೂ ನಮ್ಮವರು, ಎಲ್ಲ ನಮ್ಮ ಬಂಧುಗಳು. ಹೊರಗಡೆ ಬಂದಾಗ ನಾವೆಲ್ಲರೂ ಆತ್ಮೀಯವಾಗಿರ್ತಕ್ಕಂಥದ್ದು. ವರ್ಷಕ್ಕೆ 4-6 ಸಲ ನಮ್ಮ ಹಿರಿಯರ ಹಬ್ಬಗಳು ಮಾಡಿದ್ದಾರೆ. ದಸರಾ, ಸಂಕ್ರಾಂತಿ, ದೀಪಾವಳಿ ಇವೆಲ್ಲರೂ ಕಲೀಲಿಕ್ಕೆ, ಅದನ್ನು ಹೆಚ್ಚೆಚ್ಚು ಕಲೀಲಿಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚು ಜನರನ್ನು ಒಂದು ಕಡೆ ಸೇರಿಸಬೇಕು. ಅನೇಕ ಸಾಮೂಹಿಕ ಹಬ್ಬಗಳನ್ನು ಆಚರಣೆ ಮಾಡಬೇಕು. ನಮ್ಮ ಮಕ್ಕಳಿಗಿಂತ ಕಥೆಗಳನ್ನು ಹೇಳಬೇಕು. ನಾವು ಹೊರಗಡೆ ಬಂದಾಗ ಸಂಘಟಿತರಾಗಿರಬೇಕು. ಕಲಿಯುಗದಲ್ಲಿ ಸಂಘಟನೆಯೇ ಶಕ್ತಿ. ಇಲ್ಲ ಅಂತಂದ್ರೆ ಒಂದು ದಿವಸ ನಾವು ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಬಾಂಗ್ಲಾ, ಪಾಕಿಸ್ತಾನ್ ಎಲ್ಲನ್ನ ಕಳೆದುಕೊಂಡು ಬಿಟ್ಟೆವು. ಎಲ್ಲ ನಮ್ಮ ಕೈಲಿಂದ ಹೋಗಿಬಿಡ್ತು. ಇಲ್ಲಿ ಯಾರೂ ಬರೋದಿಲ್ಲ. ನಮ್ಮ ಮಠ ಅದ, ಕಂಪೌಂಡ್ ವಾಲ್ ಅದ, ನಾನು ಮಡಿಯಲ್ಲಿ ಒಂದು ಪಂಚ ಕಟ್ಟಿದ್ದೀನಿ, ಒಳಗಡೆ ಯಾರೂ ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ನಿಮ್ಮ ಮಠಗಳು ಹೋಗ್ತಾವ, ನಿಮ್ಮ ದೇವಸ್ಥಾನಗಳು ಹೋಗ್ತಾವ. ಒಂದು ದಿವಸ ನಿಮ್ಮ ಪಾಕಿಸ್ತಾನದಲ್ಲಿ ಆದಂಥ ಗತಿ ನಿಮಗೂ ಆಗ್ತದೆ. ಇಲ್ಲಿ 23 ಕೋಟಿ ಇವತ್ತಿನ ದಿವಸ ಮುಸಲ್ಮಾನರಿದ್ದಾರೆ. 3 ಕೋಟಿ ಇದ್ದರು, 7 ಪಟ್ಟು ಬೆಳೆದಿದ್ದಾರೆ. ಹಿಂದೂ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ. ಬಾಂಗ್ಲಾದೇಶ್, ಪಾಕಿಸ್ತಾನಗಳಲ್ಲಿ ಹಿಂದೂ 23% ಇದ್ದವರು 0.5%ಗೆ ಬಂದಿದ್ದಾರೆ. ಇವೆಲ್ಲ ವರ್ಲ್ಡ್ ಡೆಮೋಗ್ರಫಿ ಒಳಗೆ ಮೊನ್ನೆ ಲೆಕ್ಕ ತೆಗೆದೆಲ್ಲ ಹೇಳಿದ್ದ. ನಾವು ಯಾರ ಜೊತೆ ಜಗಳ ಆಡೋದು ಬೇಕಾಗಿಲ್ಲ. ನಾವು ಸಂಘಟಿತರಾಗಿರೋಣ, ನಾವು ಬಲಶಾಲಿಯಾಗಿರೋಣ, ಎಲ್ಲರನ್ನ ಕಲಿಸ್ಕೊಂಡು ಹೋಗೋಣ. 140 ಕೋಟಿ ಭಾರತೀಯರು ಅಣ್ಣ